ಸರ್ KCET ಎಕ್ಸಾಮಲ್ಲಿ 2 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ನ ಪಾಸ್ ಆಗದಲ್ಲವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ. ಸೊ ನೀವೇನಾದರೂ KCET ಎಕ್ಸಾಮ್ನ ಬರೆದಿದ್ದೀರಾ ಮತ್ತು ಆ ಎಕ್ಸಾಮ್ನಲ್ಲಿ 2 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ನಿಂತ ನೀವು KCET ಕ್ವಾಲಿಫೈ ಮಾಡೋಕ್ಕೆ ಆಗಿರದೇ ಇದ್ದರೆ, ಸೊ ಅದೊಂದು ನಿಜವಾಗ್ಲೂ ಹಾರ್ಟ್ ಬ್ರೇಕಿಂಗ್ ವಿಷಯ. ಯಾಕಂದರೆ ನಾವು ಇಷ್ಟೊಂದು ದಿನಗಳ ಕಾಲ ನಾವು ಸ್ಟಡಿ ಮಾಡಿರ್ತೀವಿ, ಪ್ರಿಪ್ರೇಷನ್ ಮಾಡಿರ್ತೀವಿ, ಚೆನ್ನಾಗಿ ಹೋಗಿ ಎಕ್ಸಾಮ್ ಬರೆದಿರ್ತೀವಿ, ಆದರೂ ಸಹಿತ ನಾವು KCET ಎಕ್ಸಾಮ್ ಪಾಸ್ ಆಗಿರೋಲ್ಲ. ಸೊ ಇಂಥ ಟೈಮ್ನಲ್ಲಿ ನಾವು ಏನು ಮಾಡಬೇಕಂದ್ರೆ, ರಿಸಲ್ಟ್ ಬಂದಾಗಿದ್ದ ಮೇಲ್ಗಡೆ ಒಂದು ಸ್ವಲ್ಪ ದಿನಗಳ ಬ್ರೇಕ್ ತೊಗೋಬೇಕು. ಸೊ ಬ್ರೇಕ್ ತೊಗೊಂಡಾಗಿದ್ದ ಮೇಲ್ಗಡೆ ಮತ್ತೆ ನಮ್ಮ ಪ್ರಿಪ್ರೇಷನ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು. ಸೊ ನಾವು ನಮ್ಮ ಕ್ವಶನ್ ಪೇಪರ್ ಏನಿರುತ್ತಲ್ಲ, KCET ಕ್ವಶನ್ ಪೇಪರ್, ಅದನ್ನು ನಮ್ಮ ಹತ್ರ ಇಟ್ಕೊಂಡ್ಬಿಟ್ಟು ನಾವು ಯಾವ ಟಾಪಿಕ್ಸ್ನಲ್ಲಿ ಬರುವಂಥ ಕ್ವಶನ್ಸ್ಗಳನ್ನ ನಾವು ಮಿಸ್ ಮಾಡಿದ್ದೀವಿ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ನಾವು ಯಾವ ಟಾಪಿಕ್ಸ್ನಲ್ಲಿ ವೀಕ್ ಇದ್ದೀವಿ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಎಕ್ಸಾಂಪಲ್ ಪೇಪರ್ 1 ಇರ್ಬೋದು ಅಥವಾ ಪೇಪರ್ 2 ಇರ್ಬೋದು, ಅದು ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿಬಿಟ್ಟು ನಾವು ಓದದೇ ಇರೋವಂಥ ಟಾಪಿಕ್ಸ್ಗಳನ್ನು ಮತ್ತೆ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ಟೈಮ್ ಟೇಬಲ್ನ ಹಾಕ್ಕೊಂಡು ಅದ್ರ ಪ್ರಕಾರ ನಾವು ಓದದೇ ಇರೋವಂಥ ಟಾಪಿಕ್ಸ್ಗಳನ್ನ ಫಸ್ಟ್ ಓದ್ಬಿಟ್ಟು ಆಲ್ರೆಡಿ ಓದಿರೋವಂಥ ಟಾಪಿಕ್ಸ್ಗಳನ್ನ ಮತ್ತೆ ರಿವಿಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಈ ಥರ ನಾವು ಮಾಡಿದ್ದೇ ಆಯಿತು. ಮತ್ತು ಈಗ ನಾವು 2 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ನಿಂತ ನಾವು ಏನು ಮಿಸ್ ಮಾಡಿರ್ತೀವಲ್ಲ, ನೆಕ್ಸ್ಟ್ KCET ಎಕ್ಸಾಮ್ನಲ್ಲಿ ನಾವು ಫುಲ್ ಪ್ರಿಪ್ರೇಷನಲ್ಲಿ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡ್ದೇನ ಡೈರೆಕ್ಟಾಗಿ ಹಾಗೆ ಹೋಗಿಬಿಟ್ಟು ವಿತೌಟ್ ಪ್ರಿಪ್ರೇಷನ್ ಎಕ್ಸಾಮ್ ಬರ್ದಿದೆ ಅಂದರೆ, ಸೊ ಅದೇನು 2 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ನಿಂತ KCET ಎಕ್ಸಾಮ್ನ ಮಿಸ್ ಮಾಡಿರ್ತೀವಲ್ಲ, ನೆಕ್ಸ್ಟ್ ಎಕ್ಸಾಮ್ನಲ್ಲಿ 8 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ನಿಂತ ಮಿಸ್ ಮಾಡ್ತೀವಿ. ಸೊ ಆ ಥರ ಆಗಬಾರ್ದಾಗಿತ್ತಂದ್ರೆ ನಾವು ಫಸ್ಟ್ ಟೈಮು KCET ಅಟೆಂಪ್ಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿಬಿಟ್ಟು ಹೋಗಿ ಎಕ್ಸಾಮ್ ಬರೆದಿರ್ತೀವಲ್ಲ, ಸೆಕೆಂಡ್ ಟೈಮು ಸಹಿತ ಅಷ್ಟೇ ಚೆನ್ನಾಗಿ ನಾವು ಹೋಗಿ ಪ್ರಿಪೇರ್ ಮಾಡಿಕೊಂಡು ಹೋಗಿ ಎಕ್ಸಾಮ್ ಬರಿಬೇಕು. ಸೊ ಆ ಥರ ಮಾಡದೇ ಇದ್ರೆ ನಾವು ಡೆಫಿನೆಟ್ಲಿ KCET ಎಕ್ಸಾಮ್ ಪಾಸ್ ಆಗೋದು ಕಷ್ಟ ಆಗುತ್ತೆ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್